ಒಟ್ಟಾರೆಯಾಗಿ ಈಗಾಗಲೇ ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸೋದಕ್ಕೆ ತಯಾರಿಗಳು ನಡೀತಾ ಇದೆ. ಯಾವ ರೀತಿಯಾಗಿ ಜನ ಸೇರ್ತಾ ಇದ್ದಾರೆ, ಖಾಕಿ ಭದ್ರತೆ ಹೇಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಂಜಿ ರೋಡ್ನಿಂದ ಗಂಗಾಧರ್, ಕೋರಮಂಗಲದಿಂದ ಪ್ರಗತಿ ಶೆಟ್ಟಿ, ಇಂದಿರಾನಗರದಿಂದ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ 2025ಕ್ಕೆ ಗುಡ್ ಬೈ ಹೇಳೋದಕ್ಕೆ, 2026 ಅನ್ನ ನಾವು ವೆಲ್ಕಮ್ ಮಾಡೋದಕ್ಕೆ. ಆಲ್ರೆಡಿ ಜನರ ಜೋಶ್ ಬಹಳ ಜೋರಾಗಿದ್ದ ಹಾಗೆ ಕಾಣಿಸ್ತದೆ. ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದು ಸೆಲೆಬ್ರೇಟ್ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ರೆಡಿ ಲೈಟಿಂಗ್ಸ್ ಅಲ್ಲಿ ಅಂದ್ರೆ ಲೈಟ್ ಆರಂಭ ಆಗಿದೆಯಾ, ಜೊತೆಗೆ ಅಲ್ಲಿ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿದೆ, ಏನೆಲ್ಲ ಕಣ್ಗಾವಲಿನ ಮೂಲಕ ನಿಗಾ ವಹಿಸಲಾಗಿದೆ? ನಮಿತಾ ಜೈನ್, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರುವಂತದ್ದು. 2025ಗೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡುವಂತಹ ಸಮಯ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಬ್ರಿಗೇಡ್ ರೋಡ್ ಮತ್ತೆ ಎಂಜಿ ರೋಡ್ ಅಲ್ಲಿ ಮಾಡಿಕೊಂಡಿರುವಂತದ್ದು. ಸದ್ಯ ನಾವೀಗ ಎಂಜಿ ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಜಂಕ್ಷನ್ ಅಲ್ಲಿ ಇದ್ದೇವೆ. ಇಲ್ಲಿ ನೋಡಬಹುದು ಈಗಾಗಲೇ ಲೈಟಿಂಗ್ಸ್ ಅನ್ನ ಕೂಡ ಆನ್ ಮಾಡಲಾಗಿರುವಂತದ್ದು. ಜಗಮಗಿಸುವ ಕಲರ್ಫುಲ್ ಲೈಟಿಂಗ್ಸ್ ಅಲ್ಲಿ ಯಾವ ರೀತಿ ಕಂಗೊಳಿಸ್ತಾ ಇದೆ ಬ್ರಿಗೇಡ್ ರೋಡ್ ಅಂತೇಳಿ, ಆ ನಿಟ್ಟಿನಲ್ಲಿ ಪೊಲೀಸರು ಸಹ ಬ್ಯಾರಿಕೇಡ್ ಗಳನ್ನ ಹಾಕಿ ಪೂರ್ತಿ ಒಂದು ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಇಂಪಾರ್ಟೆಂಟ್ ಅಂದ್ರೆ ಎಂಜಿ ರೋಡ್ ಇಂದ ಬ್ರಿಗೇಡ್ ರೋಡ್ ಹೋಗುವಂತ ಪಾತ್ವೆ ಏನಿದೆ, ಈ ಒಂದು ಬ್ಯಾರಿಕೇಡ್ ಗಳನ್ನ ಈ ಒಂದು ಪಾತಲ್ಲೇ ಹಾಕಿರುವಂತದ್ದು. ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳು ಕುಟುಂಬಸ್ಥರು ಏನ್ ಬರ್ತಾರೆ ಅವರಿಗೆ ಒಂದು ವೇ, ಮತ್ತೆ ಯುವಕರಿಗೆ ಎಲ್ಲರೂ ಕೂಡ ಮಧ್ಯ ಭಾಗದಲ್ಲಿ ರೋಡ್ ರಸ್ತೆಯಲ್ಲಿ ಬಿಡ್ತಾರೆ. ಆ ನಂತರ ಈ ಒಂದು ಬ್ಯಾರಿಕೇಡ್ ಪಾತ್ಗಳಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಮಹಿಳೆಯರು ಮತ್ತೆ ಮಕ್ಕಳು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಾರೆ ಅಂತವ್ರಿಗೆ ಹೋಗೋಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಒಟ್ಟು 4 ಪಾತ್ಗಳನ್ನ ಬ್ರಿಗೇಡ್ ರೋಡ್ ಅಲ್ಲಿ ಹಾಕಿರುವಂತದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈ ಬಾರಿ ಬಂದೋಬಸ್ತನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಸುಮಾರು ಈ ಪಾಯಿಂಟ್ಗಳಲ್ಲಿ ಸುಮಾರು ಅಂದ್ರೆ ಈ ಒಂದು 3 ರಸ್ತೆ ಜಂಕ್ಷನ್ ಏನಿದೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಮತ್ತೆ ಎಂಜಿ ರೋಡ್, ಈ ಜಂಕ್ಷನ್ ಅನ್ನ ಏನು ಒಂದು ಸಂಪರ್ಕ ಮಾಡುವಂತ ಎಲ್ಲಾ ಒಂದು ಜಂಕ್ಷನ್ಗಳಲ್ಲಿ CCTVಗಳ ಕಣ್ಗಾವಲಿರುವಂತದ್ದು. ಪ್ರತಿ 50 ಮೀಟರ್ಗೆ ಒಂದೊಂದು CC ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಹೈಟೆಕ್ CC ಕ್ಯಾಮ್ರಾಗಳನ್ನ ಎಲ್ಲವೂ ಕೂಡ ಅಳವಡಿಕೆ ಮಾಡುವಂಥದ್ದು. ಈಗಾಗಲೇ ಒಂದು ಡಿಟೆಕ್ಟಿವ್ ಒಂದು ಹಾಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಒಂದು ರಸ್ತೆಯನ್ನ ಇನ್ನು 2 ಗಂಟೆ ಅವಕಾಶ, 8 ಗಂಟೆಗೆ ಬ್ರಿಗೇಡ್ ರೋಡ್ ಅನ್ನ ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿ ಯಾವುದೇ ವೆಹಿಕಲ್ಸ್ಗೆ ಅವಕಾಶವನ್ನ ಕೊಡೋದಿಲ್ಲ. ಈಗಾಗಲೇ ಡಿಟೆಕ್ಟಿವ್ ಮಾಡುವಂತ ಕೆಲಸ ನಿಟ್ಟಿನಲ್ಲಿ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ಒಳಗಡೆ ಅಂದ್ರೆ 4 ಡಿಟೆಕ್ಟಿವ್ ಒಂದು ವ್ಯವಸ್ಥೆಯನ್ನ ಆಗ್ತಾ ಇರ್ತಾರೆ. ಅವ್ರ ಒಳಗಡೆ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡಲಾಗುತ್ತೆ. ಯಾಕಂದ್ರೆ ಯಾವುದಾದರೂ ಅವಕಾಶಗಳಿಲ್ಲದಂತಹ ವಸ್ತುಗಳನ್ನ ಏನೋ ತೆಗೆದುಕೊಂಡ್ರೆ ಅಂತವರನ್ನ ಕೂಡಲೇ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ CC ಕ್ಯಾಮ್ರಾಗಳನ್ನ ನೋಡಬಹುದು. ಪ್ರತಿಯೊಂದು CC ಕ್ಯಾಮ್ರಾಗಳಲ್ಲಿ ಪೊಲೀಸರು ಎಲ್ಲ ಒಂದು ನಿಗಾವನ್ನ ವಹಿಸಲಿದ್ದಾರೆ. ಒಟ್ಟು 6000 CC ಕ್ಯಾಮ್ರಾಗಳು ಇರುವಂತದ್ದು. ಅದಲ್ಲದೆ ಟೋಟಲ್ ಸುಮಾರು ಒಂದು 5000ಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತಿಗೆ ಇಲ್ಲಿ ನಿಯೋಜನೆಯನ್ನ ಮಾಡ್ಕೊಂಡಿದ್ದಾರೆ. ನವಿತಾ ಜಿ, ಹಾಗೆ ಸಂಪರ್ಕದಲ್ಲಿ ಗಂಗಾಧರ್, ಕ್ಷಣದ ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. ಇನ್ನು ಈಗಾಗಲೇ ಯಾವ ರೀತಿಯಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಇರುತ್ತೋ ಅದೇ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದು ಇಂದಿರಾನಗರ ಹಾಗೆಯೇ ಕೋರಮಂಗಲ. ಸೊ ಕೋರಮಂಗಲ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಈಗಾಗಲೇ ಸಾಕಷ್ಟು ಪಬ್ಗಳಿರುವಂತಹ ಪ್ಲೇಸ್ ಅದು, ಸಾಕಷ್ಟು ಜನ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಕಾಣಿಸ್ತಾ ಇದೆ, ಯಾವ ರೀತಿಯಾಗಿ ಕೋರಮಂಗಲ ಝಗಮಗಿಸ್ತಾ ಇದೆ? ನವಿತಾ ಜೈನ್, ಕೋರಮಂಗಲದಲ್ಲಿ ಕಂಪ್ಲೀಟ್ ಆಗಿ ಲೈಟ್ಸ್ ನಿಂದ ಮಧುವಣ ಗಿತ್ತಿಯ ಹಾಗೆ ಜಗಮಗಿಸ್ತಾ ಇದೆ. ಆ ರಸ್ತೆ ಯಾವ ರೀತಿಯಾಗಿ ರೆಡಿ ಆಗಿದೆ, ಜೊತೆಗೆ ಜನರ ಸುರಕ್ಷತೆಗೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ತಯಾರಿ ಮಾಡಿಕೊಂಡಿದೆ, ಇದೆಲ್ಲವನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಗುರುಶೇಖರ್ ಆ ಒಂದು ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಸದ್ಯ ನಿಮಗೆ ಗಮನಿಸ್ತಾ ಇದ್ರೆ ಇಲ್ಲಿ ಒಂದು CCTV ವ್ಯವಸ್ಥೆ ಆಗಲಿ ಅಥವಾ ಇಲ್ಲಿ ಬರುವಂತಹ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಬೇಕಾದಂತಹ ಸಕಲ ವ್ಯವಸ್ಥೆಯನ್ನು ಕೂಡ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಅಂದ್ರೆ ಸುಮಾರು 20 ವಾಚ್ ಟವರ್, 180 ಫೋಕಸ್ ಲೈಟ್, ಜೊತೆಗೆ 9 ಆಕ್ಸಿಸ್ ಕಂಟ್ರೋಲ್, ಹಾಗೇನೆ KSRP ಕಾರ್ ವೆಹಿಕಲ್ ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಜೊತೆಗೆ 250ಕ್ಕೂ ಅಧಿಕ CCTV ಅನ್ನು ಕೂಡ ಇಲ್ಲಿ ಹಾಕಿರುವಂತದ್ದು. ಜೊತೆಗೆ ಡ್ರೋನ್ ಮೂಲಕ ಕೂಡ ಕಣ್ಗಾವಲಿದೆ. ಜೊತೆಗೆ ಚೀತಾ ಪೊಲೀಸ್ ಬೈಕ್ ಕೂಡ ಇಲ್ಲಿ ಓಡಾಟವನ್ನ ನಡೆಸ್ತಾ ಇರುತ್ತೆ. ಅದರ ಜೊತೆಗೆ ನೀವು ಗಮನಿಸ್ತಾ ಇದ್ರೆ ಈ ಒಂದು ರೋಡ್ ನ ಆರಂಭದಲ್ಲಿ ಎಂಟ್ರಿಯಲ್ಲಿ ಬರುವಾಗಲೇ ಎಲ್ಲ ಪರಿಶೀಲನೆಯನ್ನ ಮಾಡಿ ಜನರನ್ನ ಒಳಗಡೆ ಬಿಟ್ಕೊಳ್ತಾರೆ. ಈಗಾಗಲೇ ವಾಹನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದನೂ ಕೂಡ ಎಲ್ಲ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಈ ಹಿಂದೆಯೇ ಈ ಭಾಗದ DCP ಸಾರಾ ಫಾತಿಮಾ ಆಗ್ಲಿ ಅಥವಾ ಬೆಂಗಳೂರು ದಕ್ಷಿಣ ಪಾಲಿಕೆಯ ಆಯುಕ್ತ ಆಗಿರುವಂತಹ ರಮೇಶ್ ಆಗ್ಲಿ, ಅವರೆಲ್ಲರೂ ಕೂಡ ಈ ಭಾಗದಲ್ಲಿ ಬಂದು ವಿಸಿಟ್ ಮಾಡಿ ಏನೇನು ಸೇಫ್ಟಿ ತಗೊಂಡಿದ್ದಾರೆ ಅದೆಲ್ಲವನ್ನು ಕೂಡ ನಿನ್ನೆ ಸಂಜೆವರೆಗೂ ಕೂಡ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಅದರ ಜೊತೆಗೆ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಕೋರಮಂಗಲದ ಕಂಪ್ಲೀಟ್ ಚಿತ್ರಣವನ್ನ ಅಂದ್ರೆ ಯಾವ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಅದೆಲ್ಲವನ್ನು ಕೂಡ ಹಾಕಿರುವಂತದ್ದು. ಹಾಗೆ ಕೋರಮಂಗಲದ ಕಂಪ್ಲೀಟ್ ಚಿತ್ರಣವನ್ನ ಅಂದ್ರೆ ಈ ಒಂದು ರಸ್ತೆಯ ಕಂಪ್ಲೀಟ್
ಚಿತ್ರಣ ಇಲ್ಲಿ ಡಿಸ್ಪ್ಲೇ ಆಗಿರುವಂತದ್ದು. ಇಲ್ಲಿ ನೀವು ಹೋಗ್ಬಿಟ್ಟು ಇಲ್ಲೊಂದು QR ಕೋಡ್ ಅನ್ನ ಕೊಟ್ಟಿದ್ದಾರೆ. ಆ QR ಕೋಡ್ ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಕೂಡ ಲಭ್ಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಹೋಗಿ ನಾವೇನಾದ್ರೂ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ನಮಗೆ ಬೇಕಾದಂತಹ ಅಷ್ಟು ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಹೋಗುತ್ತೆ. ಅಂದ್ರೆ ಏನೇನು ಇದ್ರಲ್ಲಿ ಹಾಕಿದ್ದಾರೆ ಅಂದ್ರೆ ಯಾವ ರಸ್ತೆ ಎಂಟ್ರೆನ್ಸ್, ಜಂಕ್ಷನ್ ಎಲ್ಲಿ ಬರುತ್ತೆ, ಎಲ್ಲಿ ಎಕ್ಸಿಟ್ ತಗೋಬೇಕು, ಎಲ್ಲಿ ಎಂಟ್ರಿ ತಗೋಬೇಕು, ಪ್ರತಿಯೊಂದು ಇನ್ಫಾರ್ಮೇಶನ್ ಜೊತೆಗೆ ಪಾರ್ಕಿಂಗ್ ಏರಿಯಾ ಆಗ್ಲಿ ಅಥವಾ ಇಲ್ಲಿ ಏನಾದ್ರು ತಕ್ಷಣಕ್ಕೆ ಸುಸ್ತಾದ್ರೆ ಹಾಸ್ಪಿಟಲ್ ಆಗ್ಲಿ ಅಲ್ಲೆಲ್ಲ ಎಲ್ಲಿ ಹೋಗ್ಬೇಕು ಅದೆಲ್ಲ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿರುವಂತದ್ದು. ಜೊತೆಗೆ ಪಬ್ಗಳ ಮುಂಭಾಗದಲ್ಲೂ ಕೂಡ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ಸ್ ಯಾವ ತರ ತಗೊಳ್ಬೇಕು ಅಂತ ಒಂದಷ್ಟು ಜಾಗೃತಿಯ ವಿಡಿಯೋವನ್ನು ಕೂಡ ಡಿಸ್ಪ್ಲೇ ಮಾಡಿರುವಂತದ್ದು. ಸೊ ಇಲ್ಲಿ ಜನಸಂಖ್ಯೆ ಕೂಡ ಬರುವಂತಹ ಜನರ ಸಂಖ್ಯೆ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಯನ್ನ, ಬರುವಂತಹ ಜನರಿಗೆ ಸುರಕ್ಷತೆಯನ್ನ, ಜೊತೆಗೆ ಇಲ್ಲೊಂದಿಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಕೂಡ ಇಲ್ಲಿ ತೆರೆದಿರುವಂತದ್ದು. ಏನಾದ್ರೂ ಅಸ್ವಸ್ಥರಾದ್ರೆ ಅವ್ರನ್ನ ತಕ್ಷಣ ಶಿಫ್ಟ್ ಮಾಡೋದಕ್ಕೂ ಕೂಡ ಸಕಲ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ನಮಿತಾ ಜೈನ್.